ಡೆವಿಲ್ ಸಿನಿಮಾ ಇವಾಗ ಏನು ನೋಡ್ತಾ ಇದ್ದೀರಾ, ಇದ್ರ ಸಕ್ಸಸ್ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾನೇ ಖುಷಿ ಆಗ್ತಿದೆ. ದರ್ಶನ್ ಇಲ್ಲದೇ ಇದ್ರೂ ಅವ್ರ ಫ್ಯಾನ್ಸ್ ಅವ್ರ ಫಿಲ್ಮ್ನ ಮತ್ತೆ ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾರೆ ಅನ್ನೋದಕ್ಕೆ ಇದು ಒಂದು ಎನ್ ಎಕ್ಸಾಂಪಲ್. ಎಲ್ಲ ಆರಾಮಾಗಿ ನಡೀತಾ ಇತ್ತು ಅಂದಾಗ ಸಡನ್ ಆಗಿ ಯುಲ್ ಗೆಟ್ ಟು ಹಿಯರ್ ಅ ಶಾಕಿಂಗ್ ನ್ಯೂಸ್. ಈ ಥರ ಆಗುತ್ತೆ ಅಂತ ನಮಗೆ ಗೊತ್ತೂ ಇರಲಿಲ್ಲ. ಪ್ರೊಫೆಷನ್ನ ದೇವ್ರಕ್ಕಿಂತ ಜಾಸ್ತಿ ಪೂಜೆ ಮಾಡ್ತಾರೆ. ನೀನು ಪದೇ ಪದೇ ಹುಟ್ಟು ಬರಬೇಕು ಅನ್ಸುತ್ತೆ ಈ ಋಣ ತೀರ್ಸಕ್ಕೆ. ವಾರದಲ್ಲಿ 2 times ಮಾಡ್ತಾರೆ ನಮಗೆ ಫೋನು. ಅವತ್ತು ಸ್ಪೆಷಲಿ 12 o'clock he called me. ಫಸ್ಟ್ ಥಿಂಗ್ ಯಾಸ್ ವಿಜಿ ಹೌ ಇಸ್ ಇಟ್, ಜನ ಚೆನ್ನಾಗಿ ಮಜಾ ಮಾಡ್ತಿದ್ದಾರಾ, ಮೂವಿ ಹೆಂಗೆ ಬಂದಿದೆ, ಪ್ರೊಡ್ಯೂಸರ್ ಇಸ್ ಹ್ಯಾಪಿ. ನನ್ನ ಬಗ್ಗೆ ಮಾತಾಡಿದ್ರು ಅಫೆಕ್ಟ್ ಆಗಲ್ಲ, ಈಗ ನನ್ನ ಮಗನ ಬಗ್ಗೆ ಮಾತಾಡಿದ್ರು ಅಫೆಕ್ಟ್ ಆಗಲ್ಲ. ನನಗೆ 90% ಆಫ್ ಪೀಪಲ್ ಹೂ ಶೋ ಮೀ ಲವ್ ಅಂಡ್ ಅಫೆಕ್ಷನ್, ದಟ್ಸ್ ಆಲ್ ಮ್ಯಾಟರ್ಸ್. ಹೇ ನೆಗೆಟಿವ್ ನಾನು ಓದೋದೇ ಇಲ್ಲ. ಐ ಡೋಂಟ್ ಇವನ್ ರೀಡ್ ಕಮೆಂಟ್ಸ್. ಐ ಡೋಂಟ್ ಕೇರ್. ದರ್ಶನ್ ಫ್ಯಾನ್ ನೋಸ್ ಹೌ ಟು ರೆಸ್ಪೆಕ್ಟ್ ಅ ವಿಮೆನ್ ಆ್ಯಂಡ್ ಹೌ ಟು ಟ್ರೀಟ್ ಅ ವಿಮೆನ್ ಅನ್ನೋದು ದರ್ಶನ್ ಫ್ಯಾನ್ಸ್ಗೆ ಗೊತ್ತು. ದರ್ಶನ್ ಸರ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಸೊ ಲೇಟ್ಲಿ ಅವ್ರ ಫ್ಯಾನ್ಸ್ನ ಕೂಡ ಟಾರ್ಗೆಟ್ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಫುಲ್ ನಮ್ಮ ಸೆಲೆಬ್ರಿಟೀಸ್ ಹತ್ರ ಎಲ್ಲ ಫಂಡ್ಸ್ ಕಲೆಕ್ಟ್ ಮಾಡಿ ಒಂದು IB ಸ್ಕೂಲ್ ಓಪನ್ ಮಾಡೋಣ. ಈ ಯಾರ್ಯಾರು ಹೇಳ್ತಿದಾರಲ್ಲ ಅನ್ಎಡ್ಯುಕೇಟೆಡ್ ಅದು ಅವ್ರನ್ನೇ ಕರ್ಕೊಬಂದು ಪ್ಲೀಸ್ ಎಡ್ಯುಕೇಟ್ ದೆಮ್ ಅಂತ ಹೇಳೋಣ. ವಾಟ್ ಐ ರಿಕ್ವೆಸ್ಟ್ ಮೀಡಿಯಾದವ್ರಿಗೆ ಅಂದರೆ, ಇಫ್ ಯು ಆರ್ ಏರಿಂಗ್ ಸಮ್ ಮ್ಯಾಟರ್ ಅಬೌಟ್ ಥಿಂಗ್ಸ್ ಅಲ್ವಾ, ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ಅದು ಕರೆಕ್ಟ್ ಅಥೆಂಟಿಕ್ ನ್ಯೂಸ್ ಅಂತ ನೋಡ್ಕೊಂಡು ಹಾಕಿ.